ಧ್ಯಾನ ಮತ್ತು ಮನಸ್ಸು. ಧ್ಯಾನ ಮಾಡಲಿಕ್ಕೆ ಮನಸ್ಸು ನಮಗೆ ಸಹಕಾರ ಕೊಡುವುದಿಲ್ಲ. ಮನಸ್ಸು ಹರಿದಾಡ್ತದೆ, ಸಂಚರಿಸ್ತದೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಈಗ ನಾವು ಹೇಳೋದು ಹೇಗಿದೆ ಅಂತ ಹೇಳಿದರೆ, ನಮಗೆ ದೇಹ ಇದೆ, ಅದಕ್ಕೆ ಹಸಿವು ಆಗಬಾರ್ದು. ನಮಗೆ ದೇಹ ಇದೆ, ಬಾಯಾರಿಕೆ ಆಗಬಾರ್ದು. ದೇಹ ಇದೆ, ರೋಗ ಬರಬಾರ್ದು. ದೇಹ ಇದೆ, ಯೌವನ ಯಾವಾಗಲೂ ಇರಬೇಕು, ಮುಪ್ಪು ಮತ್ತೊಂದು ಬರಬಾರ್ದು. ಹೀಗೆ ಹೇಳಿದ ಹಾಗೆ ಆಗ್ತದೆ. ಮನಸ್ಸಿದೆಯಲ್ಲ, ಸಂಚರಿಸುವುದು ಅದರ ಸ್ವಭಾವ. ಮನಸ್ಸು ಅದ್ಭುತವಾದ ಶಕ್ತಿ ಉಳ್ಳದ್ದು. ಎಂಥ ಅಪಾರ ಶಕ್ತಿ ಉಳ್ಳ ಈ ಮನಸ್ಸು, ಇದು ಯಾವಾಗಲೂ ಸಂಚಾರದಲ್ಲಿ ಇರ್ತದೆ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು 20ರಿಂದ 40 ಜನರಿಗೆ ಕಡ್ಡಾಯವಾಗಿ ಕಳಿಸಿ. ಅದು ಪುಣ್ಯ, ಧ್ಯಾನ ಬರ್ತದೆ, ಕಳಿಸಿ. ಅಷ್ಟೇ ಅಲ್ಲ, ನಮ್ಮ ಈ ದೇಹ ಏನು 36 ಅಂಶಗಳಿಂದ ಕೂಡಿಕೊಂಡಿದೆ. ಇದೆಲ್ಲವನ್ನು ಉಸ್ತುವಾರಿ ಮಾಡೋದು ಈ ಮನಸ್ಸು. ಈ ಮನಸ್ಸು ಆ ಕೆಲಸನೇ ಮಾಡಬೇಡ ಅಂದರೆ ಹೆಂಗೆ ಅಲ್ವಾ? ಈಗ ಮನಸ್ಸು ನಮ್ಮನ್ನು ನೋಡ್ಕೊಳ್ತಾ ಇದೆ, ನಮಗೆ ರಕ್ಷಣೆ ಕೊಡ್ತಾ ಇದೆ, ನಮ್ಮ ಬೇಕು ಬೇಡಗಳನ್ನು ಅದು ನೋಡಿಕೊಳ್ತಾ ಇದೆ. ಮತ್ತು ಅದೆಲ್ಲ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಇಡೀ ದೇಹದೊಳಗೆ, ಈಗ ಉದಾಹರಣೆಗೆ ಬಹಳ ಮಳೆ ಆಗಿದೆ, ಸೊಳ್ಳೆಗಳಾಗಿದೆ. ಆ ಮಳೆ ಸೊಳ್ಳೆಗಳ ಕಾರಣವಾಗಿ ಸೊಳ್ಳೆ ಬಂದು ಕಚ್ಚಿದರೆ ನಮಗೆ ಡೆಂಗು, H1N1, ಚಿಕೂನು, ಮಲೇರಿಯಾ ಜ್ವರ, ವಿಷಮಶೀತ ಜ್ವರ, ನೆಗಡಿ, ಕೆಮ್ಮು, ಶೀತ ಇವೆಲ್ಲ ಬಂದುಬಿಡ್ತದೆ. ಅದಕ್ಕೆ ಮನಸ್ಸು ವಾತಾವರಣ ಈ ರೀತಿಯಾಗಿದೆ, ನಿನ್ನ ಎಚ್ಚರಿಕೆ ತಗೋ ಅಂತೇಳಿ ಅದು ನಮಗೆ ಅನೇಕ ತಿಳುವಳಿಕೆಯನ್ನು ಕೊಡ್ತದೆ. ಅದು ಕೊಡುವ ತಿಳುವಳಿಕೆಯನ್ನು ಫಾಲೋ ಮಾಡಿದರೆ ಸೊಳ್ಳೆ ನಮ್ಮನ್ನು ಕಚ್ದಂಗೆ ಎಚ್ಚರಿಕೆ ತಗೋಬೋದು. ಆಲ್ ಔಟ್ ಹಾಕ್ಬೋದು, ಕದ ಕಿಟಕಿ ಬಾಗಿಲ ಬಂದ್ ಮಾಡ್ಬೋದು, ಮಲ್ಕೊಳ್ಬೇಕಾದ್ರೆ ಸೊಳ್ಳೆ ಪರದೆ ಕಟ್ಕೋಬೋದು, ಅಥವಾ ಉದಿನ ಕಡ್ಡಿ ಹಚ್ಬೋದು ಬೆಳಿಗ್ಗೆ ಸಂಜೆ ವೇಳೆಗೆ. ಆಗ ಸೊಳ್ಳೆ ಹೊರಗೆ ಹೋಗ್ತವೆ. ಇಂಥ ಅನೇಕ ಎಚ್ಚರಿಕೆಯನ್ನು ಮನಸ್ಸು ನಮಗೆ ಕೊಡ್ತದೆ. ಮತ್ತು ಈ ಕಾರ್ಯವನ್ನು ಮನಸ್ಸು ಮಾಡಬಾರ್ದು ಅಂದರೆ ಹೆಂಗೆ? ಆದ ಕಾರಣ ನಾವು ಏನು ಮನಸ್ಸಿನ ಮೇಲೆ ಕಂಪ್ಲೇಂಟ್, ಆರೋಪ ಮಾಡ್ತಾ ಇದ್ದೀವಲ್ಲ, ಈ ಮನಸ್ಸು ಸರಿಗಿಲ್ಲ, ಅದು ತಪ್ಪು. ಅದನ್ನು ನಾವು ಮಾಡಬಾರ್ದು. ಮನಸ್ಸು ಬಹಳ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಎಂಥ ಮನಸ್ಸು ನಾವು ಧ್ಯಾನ ಮಾಡೋಕ್ಕೆ ಸಹಕಾರಿಯಾಗಿರುವಂಥ, ಅದಕ್ಕೆ ನಾವು ಕೇಳ್ಕೋಬೇಕು. ಏನು ಧ್ಯಾನ ಮಾಡೋಕ್ಕೆ ಸಹಕಾರಿಯಾಗಿರು ಅಂದರೆ, ಧ್ಯಾನ ಮಾಡಬೇಕಾದ್ರೆ ಏನೇನು ಮುನ್ನೆಚ್ಚರಿಕೆಗಳು ಬೇಕು, ಧ್ಯಾನ ಮಾಡುವಾಗ ನಾವು ಯಾವ್ಯಾವ ಮನಸ್ಥಿತಿಯನ್ನು ಹೊಂದಿರಬೇಕು ಅಂಥವನ್ನೆಲ್ಲ ಸ್ಟಡಿ ಮಾಡಬೇಕು, ಅಂಥವನ್ನೆಲ್ಲ ಅಧ್ಯಯನ ಮಾಡಬೇಕು, ಮುನ್ನೆಚ್ಚರಿಕೆ ತಗೋಬೇಕು. ಧ್ಯಾನ ಹೇಗೆ ಮಾಡಬೇಕು, ಧ್ಯಾನದ ದಾರಿಗಳೇನು, ಧ್ಯಾನದ ಗುರಿಗಳೇನು, ಧ್ಯಾನದ ಹಂತಗಳೇನು, ಧ್ಯಾನ ಯಾವ ವೇಳೆಗೆ ಮಾಡಬೇಕು, ಈಗ ಇವೆಲ್ಲ ಅನೇಕ ವಿವರಗಳಿದೆ. ಅಂಥ ಎಲ್ಲ ವಿವರಗಳನ್ನು ನಾವು ಈ ಮನಸ್ಸಿನಿಂದ ತಿಳ್ಕೊಂಡು ಸ್ಟಡೀಸ್ ಮಾಡಿ ಗೈಡ್ಲೈನ್ಸನ್ನು ಮನಸ್ಸಿಗೆ ಕೊಟ್ಟು ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಈಗ ಮನೆ ಕಟ್ಟಬೇಕಾದ್ರೆ ಏನು ಮಾಡ್ತಾರೆ? ಮೊದಲು ಸೈಟ್ ನಮ್ದಿರಬೇಕು. ನಗರಸಭೆ ಅಥವಾ BDA ಏನಿರ್ತದೆ ಅದರಿಂದೆಲ್ಲ ನಾವು ಸಂಪೂರ್ಣವಾಗಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಏನೇನಿದೆ ಅವೆಲ್ಲ ತೊಗೊಂಡಿರಬೇಕು. ನಂತರ ನಗರಸಭೆಗೆ ಅಪ್ಲಿಕೇಶನ್ ಹಾಕಿ ಬಿಲ್ಡಿಂಗ್ ಕಟ್ಟೋಕ್ಕೆ ಲೈಸೆನ್ಸ್ ಪರ್ಮಿಷನ್ ತೊಗೋಬೇಕು. ಮತ್ತು ಇವೆಲ್ಲ ಮಾಡಿದ ಮೇಲೆ KEBಗೆ ಅರ್ಜಿ ಕೊಟ್ಟು ಕರೆಂಟಿಗೆ ತೊಗೋಬೇಕು, ನೀರು ತೊಗೋಬೇಕು. ಹಿಂಗೇನೇನೋ ತೊಗೊಂಡ ಮೇಲೆ ತಾನೇ ನಾವು ಕನ್ಸ್ಟ್ರಕ್ಷನ್ಗೆ ಮರಳು, ಇಟ್ಟಿಗೆ, ಗುಂಡಿ ತೆಗೆಯೋದು, ಮತ್ತೊಂದು ಇವೆಲ್ಲ ಕೆಲಸ ಶುರು ಮಾಡೋದು.
ಇಷ್ಟೆಲ್ಲ ಎಚ್ಚರಿಕೆಯನ್ನು ಯಾರು ಇಂಜಿನಿಯರು, ಯಾರು ಕಾಂಟ್ರಾಕ್ಟ್ರು, ಯಾರು ಬಿಲ್ಡಿಂಗ್ ಕಟ್ಟೋರು ಇಂಥವ್ರ ಜೊತೆ ಎಲ್ಲ ವ್ಯವಹಾರ ಮಾಡಿ ಹಣ ಮತ್ತೊಂದು ಎಲ್ಲ ಹೊಂದಿಸ್ತಾನೆ ನಾವು ಕೆಲಸ ಶುರು ಮಾಡೋದು. ಧ್ಯಾನ ಇದಕ್ಕಿಂತ ದೊಡ್ಡ ಕೆಲಸ. ಧ್ಯಾನ ಅನ್ನೋದೇನಿದೆಯಲ್ಲ, ಒಂದು ಬಿಲ್ಡಿಂಗ್ ಮನೆ ಕಟ್ಟುವುದಕ್ಕಿಂತಲೂ ದೊಡ್ಡ ಕಾರ್ಯ. ಜಮೀನಿನಲ್ಲಿ ಬೇಸಾಯ ಮಾಡುವುದಕ್ಕಿಂತಲೂ ದೊಡ್ಡ ಜವಾಬ್ದಾರಿ ಉಳ್ಳದ್ದು ಧ್ಯಾನ ಮಾಡುವುದು. ಧ್ಯಾನ ಅಂದರೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ಅಂತೇಳಿ ತಿಳ್ಕೊಂಡು ಬಿಟ್ಟಿದ್ದೀರಿ. ಧ್ಯಾನ ಎಂಬುದಾಗಿ ಹೇಳಿದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಇಡೀ ನಮ್ಮ ಜೀವನವನ್ನು ಬದಲಾಯಿಸ್ತಕ್ಕಂಥದ್ದು, ನಮ್ಮ ಜೀವನವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಈ ಎಲ್ಲ ಕಾರ್ಯವನ್ನು ನಾವು ಧ್ಯಾನದಿಂದ ಮಾಡಿಕೊಳ್ಬೇಕು ಎಂಬುದಾಗಿ ಹೇಳಿದರೆ ಮೊದಲು ಅಧ್ಯಯನ ಮಾಡಬೇಕು. ಏನೇನೋ ಸ್ಟೆಪ್ಸ್ಗಳು, ಹಂತಗಳು, ತಿಳುವಳಿಕೆಗಳು, ಮಾರ್ಗದರ್ಶನಗಳು ತಗೋಬೇಕು. ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಯಾವ ವೇಳೆಯಲ್ಲಿ ಎಷ್ಟು ಕಾಲ ನಾನು ಧ್ಯಾನ ಮಾಡಬೇಕು, ಧ್ಯಾನ ಯಾತಕ್ಕಾಗಿ ಮಾಡ್ತೇನೆ, ಧ್ಯಾನದ ಗುರಿಗಳೇನು, ಇವೆಲ್ಲ ತಿಳ್ಕೊಳ್ಬೇಕು. ಮತ್ತು ಎಷ್ಟು ಕಾಲ ಧ್ಯಾನ ಮಾಡ್ತೇನೆ, 5 ನಿಮಿಷ, ಅರ್ಧ ಗಂಟೆ, 1 ಗಂಟೆ, ಮತ್ತು ಎಷ್ಟು, 1 ತಿಂಗಳು, 2 ತಿಂಗಳು, 6 ತಿಂಗಳು, ಇಡೀ ಜೀವನವೋ, 1 ವರ್ಷವೋ, ಅದನ್ನು ನಾವು ತಿಳ್ಕೋಬೇಕು. ಧ್ಯಾನ ಎನ್ನುವುದು ಕೇವಲ ಈ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ನನಗೆ ದುಡ್ಡು ಬರಲ್ಲ, ನನಗೆ ಕೆಲಸ ಸಿಗಬೇಕು, ಅಷ್ಟು ಸುಲಭದಲ್ಲಿ ಸಿಗಲ್ಲ. ಧ್ಯಾನವನ್ನು ಮೊದಲು ಹೀಗೆ ಇವೆಲ್ಲವನ್ನೂ ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು, ಮಾರ್ಗದರ್ಶನವನ್ನು ತೆಗೆದುಕೊಂಡು, ಅದಕ್ಕೆ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು, ವಿದ್ಯಾರ್ಥಿ ಪರೀಕ್ಷೆ ಕೂತ್ಕೋಬೇಕಾದ್ರೆ ಹೇಗೆ ಸ್ಟಡೀಸ್ ಇತ್ಯಾದಿ ಎಲ್ಲ ಮಾಡ್ತಾರಲ್ಲ, IAS KS ಪರೀಕ್ಷೆಗಿಂತಲೂ ದೊಡ್ಡದು ಧ್ಯಾನ ಮಾಡೋದು. ಯಾಕೆ? ಇಡೀ ನಮ್ಮ ಜೀವನವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತದೆ, ನಮ್ಮನ್ನು ಭಾಗ್ಯವಂತರನ್ನಾಗಿ ಮಾಡ್ತದೆ, ನಮ್ಮನ್ನು ಪುಣ್ಯವಂತರನ್ನಾಗಿ ಮಾಡ್ತದೆ, ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ, ನಮ್ಮನ್ನು ಶತಾಯುಷಗಳನ್ನಾಗಿ ಮಾಡುತ್ತದೆ. ನಾವು ಏನು ಕೇಳಿದರೂ ನಮ್ಮ ಮನಸ್ಸು ನಮಗೆ ತಂದು ಕೊಡುತ್ತದೆ. ಆದ ಕಾರಣ ಧ್ಯಾನ ಮಾಡಬೇಕಾದ್ರೆ ಏನೇನು ತಿಳುವಳಿಕೆ ತಗೋಬೇಕು, ಏನೇನು ಮಾರ್ಗದರ್ಶನ ತಗೋಬೇಕು, ಅವೆಲ್ಲವನ್ನು ತಗೋಬೇಕು. ಮತ್ತು ಒಂದ್ಸಲ ಮಾರ್ಗದರ್ಶನ ತಗೊಂಡ್ರೆ ಮುಗಿಲಿಲ್ಲ, ಇದನ್ನು ಮತ್ತೆ ಮತ್ತೆ ಮೇಲಿಂದ ಮೇಲೆ ಜೀವನ ಪರ್ಯಂತ ಅಳವಡಿಸ್ಕೊಳ್ತಾನೆ ಇರಬೇಕು ಧ್ಯಾನ ಅನ್ನೋದನ್ನು. ಹೀಗಾಗಿ ಧ್ಯಾನ ಒಂದು ದಿನಕ್ಕೆ, ಒಂದು ಕ್ಷಣಕ್ಕೆ, 1 ಗಂಟೆಗೆ ಬರೋದಲ್ಲ. ಧ್ಯಾನ ಎನ್ನುವುದೇನಿದೆಯಲ್ಲ, ಇಡೀ ನಮ್ಮ ಆಮೂಲಾಗ್ರ ಜೀವನವನ್ನೇ ಬದಲಾಯಿಸ್ತದೆ, ನಮ್ಮ ನಡೆ ನುಡಿಗಳನ್ನು ಬದಲಾಯಿಸ್ತದೆ, ನಮ್ಮ ದಿನಚರಿಗಳನ್ನು ಬದಲಾಯಿಸ್ತದೆ, ನಮ್ಮ ಆಚಾರ ವಿಚಾರಗಳನ್ನು ಬದಲಾಯಿಸ್ತದೆ. ಹೇಗೆ ನಡ್ಕೊಳ್ಬೇಕು, ನಮ್ಮಲ್ಲಿ ಹೇಗೆ ವಿನಯ ಇರಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರದು, ಯಾವಾಗ ಮೌನ ಇರಬೇಕು, ಇವೆಲ್ಲವನ್ನು ನಮಗೆ ಧ್ಯಾನ ಕಲಿಸ್ತದೆ. ನಾವು ವಿನೀತರಾಗಿ ಬಾಳುವುದನ್ನು ಕಲಿಬೇಕು, ಕಡಿಮೆ ಮಾತಾಡೋದನ್ನು ಕಲಿಬೇಕು, ಎಷ್ಟು ಬೇಕಷ್ಟೇ ಮಾತಾಡಬೇಕು, ಅನಗತ್ಯವಾಗಿ ಮಾತನಾಡಬಾರದು. ಹೀಗೆ ಜೀವನದಲ್ಲಿ ನಾವು ಅಚೀವ್ಮೆಂಟ್ ಸಾಧನೆಯನ್ನು ಮಾಡಬೇಕಾದ್ರೆ ಮೊದಲು ನಮ್ಮನ್ನು ನಾವು ಆಮೂಲಾಗ್ರವಾಗಿ ಬದಲಾಯಿಸಿಕೊಳ್ಳಬೇಕು. ನಮ್ಮ ನಡೆ ನುಡಿ ಆಚಾರ ವಿಚಾರಗಳನ್ನು ಬದಲಾಯಿಸಿಕೊಳ್ಳಬೇಕು, ಅರಿವನ್ನು ನಮ್ಮಲ್ಲಿ ತೆಗೆದುಕೊಳ್ಬೇಕು. ಮೊದಲು ನಮಗೆ ಒಳ್ಳೆಯ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕು. ಆರೋಗ್ಯ ಇಲ್ಲದೆ ಹೋದರೆ ಧ್ಯಾನ ನಮಗೆ ಕೊಡ್ತದೆ. ನಮ್ಗೆ ಅನಾರೋಗ್ಯ ಇದ್ದರೆ ಆರೋಗ್ಯದ ಭಾಗ್ಯವನ್ನು ಧ್ಯಾನ ಕೊಡ್ತದೆ, ಶತಾಯುಷ್ಯದ ಭಾಗ್ಯವನ್ನು ನಾವು ಕೊಡುತ್ತದೆ, ಅದು ಎಲ್ಲವನ್ನು ಕರುಣಿಸ್ತದೆ. ಆದರೆ ಕಲಿಯಬೇಕು, ನಿತ್ಯ ಅಭ್ಯಾಸ ಮಾಡಬೇಕು. ಕನಿಷ್ಠ 1 ದಿನಕ್ಕೆ 2 ರಿಂದ 3 ಗಂಟೆಗಳ ಕಾಲ ನಾವು ಧ್ಯಾನ ಮಾಡಬೇಕು. ಅದರಲ್ಲಿಯೂ ಬೆಳಗಿನ ಜಾವ 3:30ಯಿಂದ 5:30ವರೆಗೂ ನಾವು ಅಭ್ಯಾಸ ಮಾಡೋದನ್ನು ಕಲಿಬೇಕು. ಸಂಜೆ ವೇಳೆ ಅಭ್ಯಾಸ ಮಾಡುವುದನ್ನು ಕಲಿಬೇಕು. ಯಾವಾಗ ಬಿಡುವಿರುತ್ತದೆ ಅವಾಗೆಲ್ಲ ನಾವು ಧ್ಯಾನ ಮಾಡುವುದನ್ನು ಕಲಿಬೇಕು. ನಾವು ಎಷ್ಟೆಷ್ಟು ಧ್ಯಾನವನ್ನು ಜೀವನದಲ್ಲಿ ಅಭ್ಯಾಸ ಮಾಡ್ತೇವೆ, ಅನುಷ್ಠಾನ ಮಾಡ್ತೇವೆ, ಅಷ್ಟಷ್ಟು ನಮ್ಮ ಜೀವನದಲ್ಲಿ ಶ್ರೇಯಸ್ಸಾಗ್ತಾ ಹೋಗ್ತದೆ. ಧ್ಯಾನ ಎನ್ನುವುದು ಏನಿದೆಯಲ್ಲ, ಅದು ಕೇವಲ 1 ದಿನದ್ದಲ್ಲ, 1 ತಿಂಗಳದಲ್ಲ, 1 ವರ್ಷದ್ದಲ್ಲ, ಅದು ನಾವು ಜೀವನ ಪರ್ಯಂತ ಅಳವಡಿಸಿಕೊಳ್ಳತಕ್ಕಂಥದ್ದಾಗಿದೆ. ನಿತ್ಯ ನಾವು ಧ್ಯಾನ ಮಾಡಿಕೊಂಡು ಹೋದ ಹಾಗೆ ನಮಗೆ ನಿತ್ಯ ಅಭಿವೃದ್ಧಿ ಆಗ್ತಾನೆ ಇರ್ತದೆ. ಅನೇಕ ತೊಂದರೆಗಳು, ಅಡಚಣೆಗಳು, ಕಷ್ಟಗಳು, ಅಡ್ಡಿಗಳು ಇವೆಲ್ಲ ಬರ್ತವೆ. ಅವನ್ನೆಲ್ಲ ನಾವು ದಾಟಿಕೊಂಡು ಹೋಗಬೇಕು.
ಧ್ಯಾನ ಮಾಡಿದಾಗ ಅವೆಲ್ಲವೂ ನಮಗೆ ಸುಲಭವಾಗಿ ಸಾಧ್ಯವಾಗ್ತದೆ. ನೋಡಿ, ಒಂದೇ ಒಂದು 2 ಸಣ್ಣ ಉದಾಹರಣೆಗಳನ್ನು ಕೊಡ್ತೇನೆ. ಈಗ ಕಾರ್ಗೆ ಸರ್ಕಾರದವರು HSRP ಪ್ಲೇಟ್ ಅಳವಡಿಸ್ಬೇಕು. ಹಳೆಯ ಕಾರುಗಳಿಗೆ 2019 ಹಿಂದಿರ್ತಕ್ಕಂಥ ಯಾವುದೇ ಕಾರುಗಳಿಗೆ, ಮೋಟ್ರ್ ಸೈಕಲ್, ಸ್ಕೂಟ್ರ್ಗಳಿಗೆ HSRP ಪ್ಲೇಟ್ ಅಳವಡಿಸ್ಬೇಕು ಮತ್ತು ಹೊಸದಾಗಿ ರಿಜಿಸ್ಟ್ರೇಷನ್ ರಿನ್ಯೂ ಮಾಡಬೇಕು. ಹೀಗೆ ಮತ್ತು ಇಂಥದ್ದೆಲ್ಲವನ್ನು ಅವರು ಕೊಟ್ಟಿದ್ದರು, ನಿಯಮಗಳನ್ನು ಜಾರಿಗೆ ತಂದರು. ನಮ್ಮ ಕಾರು ಏನಿದೆಯಲ್ಲ, ನಾವು ರಿನ್ಯೂ ಮಾಡೋದು ನಮಗೆ ಗೊತ್ತೇ ಇಲ್ಲ. ಅದು 2022ಕ್ಕೆ ಮುಗಿದೋಗದ. ಈಗ 2024. ನಮ್ಮ ಕಾರನ್ನು 2022ಕ್ಕೆ ರಿನ್ಯೂ ಮಾಡಬೇಕಾಗಿತ್ತು. 2 ವರ್ಷ ನಾವು ಲ್ಯಾಪ್ಸ್ ಆಗಿದೆ, ರಿನ್ಯೂ ಮಾಡಿಲ್ಲ. ಮತ್ತು HSRP ಪ್ಲೇಟನ್ನು 2024ಕ್ಕೆ ನಾವು ಅಳವಡಿಸ್ಬೇಕು. ಈಗ ಕಾರು 2 ಹಂತದ, ಒಂದು 2022ರಿಂದ 2024ಕ್ಕೆ ಅದನ್ನು ನೋಂದಾಯಿಸಬೇಕು. ನಂತರ HSRP ಪ್ಲೇಟ್ಗೆ ಹೊಸದಾಗಿ ನೋಂದಾಯಿಸಬೇಕು. ಇಷ್ಟು ಹಂತಗಳೆಲ್ಲ ಇದೆ. ಇಷ್ಟೆಲ್ಲ ಹಂತಗಳಿರಬೇಕಾದ್ರೆ RTO ಆಫೀಸಲ್ಲಿ ಜಗಜ್ಜಾಹೀರು, ದುಡ್ಡು ಕೊಡದೆ ಅಲ್ವಾ, ಕೈ ಬಿಸಿ ಮಾಡದೆ, ಅವ್ರು ಕೇಳಿದಷ್ಟು ದುಡ್ಡು ಕೊಡದೆ ಹೋದರೆ ನೋಂದಾವಣೆ ಆಗಲ್ಲ. ಈ ಯಾರ್ಯಾರು ಅನೇಕರು ಇದಕ್ಕಾಗಿ ಮೀಡಿಯೇಟರ್ಸ್ಗಳಿರ್ತಾರೆ, ಮಧ್ಯಮ ಮೀಡಿಯಾದವರು, ಎಲ್ಲರೂ ಅವ್ರ ಮೂಲಕನೇ ನೋಂದಾವಣೆ ಮಾಡ್ತಾರೆ. ನಾವು ಬೆಂಗಳೂರಿನಲ್ಲಿ ಇದ್ದುಕೊಂಡು, ಅದು ವಿಜಯಪುರದಲ್ಲಿತ್ತು, ಅಲ್ಲಿ ಯಾರು ಮೀಡಿಯೇಟರ್ಸ್ ಇದಾರಲ್ಲ, ಅದೇನು ದುಡ್ಡು ಕೊಡ್ತೀವಿ ನೀವು ನೋಂದಾವಣೆ ಮಾಡಿಸಿ ಅಂಥೇಳಿ ಕೆಲವು ಡ್ರೈವರ್ಗಳಿಗೆ ನಮಗೆ ತಿಳಿದವ್ರಿಗೆ ತಿಳಿಸಿದ್ವು. ಅವರು ಹೋಗಿ ಸಂಪರ್ಕಿಸಿದರು. ಅವರು ಬೇಕಾದಷ್ಟು ದುಡ್ಡು ಕೊಡಲಿ, ನಮ್ಮಿಂದ ಇದನ್ನು ನೋಂದಾವಣೆ ಮಾಡ್ಸೋಕ್ಕಾಗಲ್ಲ ಅಂದರು. ಯಾಕೆ? ಇದು 2022ಕ್ಕೆ ಮುಗಿದೋಗದ. 2022ರಿಂದ 2024ಕ್ಕೆ ನೋಂದಾವಣೆ ಮಾಡಬೇಕು. ನಮ್ಮ ಕೈಲಾಗಲ್ಲ, ಎಷ್ಟು ದುಡ್ಡು ಕೊಟ್ಟರು ಆಗಲ್ಲ ಅಂದರು. ಮತ್ತು 2024 HSRP ಪ್ಲೇಟ್ ನಿಮ್ಮ ಕಾರನ್ನೆಲ್ಲ ಆಮೂಲಾಗ್ರವಾಗಿ ನೋಡ್ತಾರೆ, ನಿಮ್ಮ ಕಾರನ್ನ ಸ್ಕ್ರ್ಯಾಪ್ ಹಾಕ್ತಾರೆ ಅಂತ ಯಾರು ಅಲ್ಲಿ ಇರ್ತಾರಲ್ಲ ಮೀಡಿಯೇಟರ್ಸ್ಗಳು, ಸ್ವತಃ ಅವರೇ ಈ ಮಾತನ್ನು ಹೇಳಿದರು ಅಂತ ನಮ್ಮ ಪರಿಚಯ ಇದ್ದಂಥವ್ರು ತಿಳಿಸಿದರು. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, 5 ಪೈಸಾ ನನಗೆ ವಿಜಯಪುರದಲ್ಲಿ RTO ಆಫೀಸ್ನವರು ನಮ್ಗೆ 5 ಪೈಸಾ ಯಾರೂ ಲಂಚ ಕೇಳಲಿಲ್ಲ. ತುಂಬ ಸರಳವಾಗಿ, ತುಂಬ ಸುಲಭವಾಗಿ 5 ಪೈಸಾ ಇಲ್ಲದಾಗೆ ನಮ್ಮ ಕಾರನ್ನು 2022ರಿಂದ 2024ಕ್ಕೆ ನೋಂದಾವಣೆ ಮಾಡಿದರು. ಮತ್ತು 2024ರಿಂದ HSRP ಪ್ಲೇಟ್ ನೋಂದಾವಣೆ ಹೊಸ ಕಾರ್ಡ್ ಕೊಡೋದೇನಿದೆ ಕೊಟ್ಟರು. 5 ಪೈಸಾ ಯಾರಿಗೂ ನಾವು ಲಂಚ ಕೊಡಲಿಲ್ಲ. ಮತ್ತು ಏನು ನೋಂದಾವಣೆ ಮಾಡಬೇಕು ಎಲ್ಲ ಹೊಸ ಕಾರ್ಡ್ ಕೊಟ್ಟರು, ಅದೆಲ್ಲ ನಾವು ಪಡ್ಕೊಂಡಿದ್ದೇವೆ. ಯಾಕಾಯ್ತಿದು? ಮತ್ತು ನಾನು ಕಾವಿ ಬಟ್ಟೆ ಹಾಕ್ಕೊಂಡು ಹೋಗಿರಲ್ಲ, ಹೇಳ್ತೀನಿ. ಸ್ವತಃ ನಾನೇ ಹೋಗಿದ್ದೆ RTO ಆಫೀಸ್ಗೆ ವಿಜಯಪುರಕ್ಕೆ. ಆದರೆ ನಾವು ಕಾವಿ ಬಟ್ಟೆ ಹಾಕ್ಕೊಂಡು ಹೋಗಿರಲಿಲ್ಲ, ಬಿಳಿ ಬಟ್ಟೆನೇ ಹಾಕ್ಕೊಂಡು ಹೋಗಿದ್ವು. ಆದರೂ ಎಲ್ಲಿಯೂ ನಮ್ಗೆ ಯಾರೂ ಲಂಚ ಕೇಳಲಿಲ್ಲ. ಏನದು ಲ್ಯಾಪ್ಸ್ ಆಗಿದೆ, ನೋಂದಾವಣೆಗೆ ಸರ್ಕಾರಕ್ಕೆ ಫೀಸ್ ತುಂಬಬೇಕಾಗಿದೆ, ಆ ನೋಂದಾವಣೆ ಫೀಸನ್ನು ತುಂಬಿಸ್ಕೊಂಡ್ರು. ರಿನ್ಯೂ ಮಾಡೋಕ್ಕೇನು ಮತ್ತೊಂದಕ್ಕೇನು ಅವೆಲ್ಲ ಗೌರ್ಮೆಂಟಿಗೆ ತುಂಬಿದಕ್ಕೂ ಅದೆಲ್ಲ ರಸೀದಿ ಕೊಟ್ಟರು. ಎಕ್ಸ್ಟ್ರಾ ₹1 ಕೊಡಲಿಲ್ಲ. ನಾವು ಧ್ಯಾನ ಮಾಡ್ತಾಯಿದ್ವಿ ಅಷ್ಟೇ. ಧ್ಯಾನ ನಮ್ಮ ಜೀವನದಲ್ಲೇ ಮಾಡ್ತಾಯಿದ್ವಿ, ನಿತ್ಯನೂ ನಾವು ಧ್ಯಾನ ಮಾಡ್ತಾಯಿದ್ವು. 5 ಪೈಸಾ ಲಂಚ ಇಲ್ಲದಾಗೆ RTO ಆಫೀಸಲ್ಲಿ ವಿಜಯಪುರದಿಂದ ನನ್ನ ಕಾರನ್ನು 2022ರಿಂದ 2024ಕ್ಕೆ ರಿನ್ಯೂ ಮಾಡಿಸಿದ್ದೇನೆ. 2024ಕ್ಕೆ HSRP ಪ್ಲೇಟ್ ಅಳವಡಿಸೋಕೆ ಮತ್ತೇನು ಮಾಡಬೇಕು ಮಾಡಿಸ್ಕೊಂಡಿದ್ದೇನೆ. ಸ್ವತಃ ಅಲ್ಲಿ ಯಾರು ಇದ್ದರೂ, ಕೆಲವು ಅಂಗಡಿ ತೆಕ್ಕೊಂಡಿರ್ತಾರೆ ಅವರು, ಇವೆಲ್ಲ ಮಾಡಿಸ್ಕೊಡೋರು, ಸ್ವತಃ ಅವರೇ ನಮ್ಮ ಕೈಲಾಗಲ್ಲ ಸ್ವಾಮೀಜಿಯವರೇ, ಎಷ್ಟು ದುಡ್ಡು ಕೊಟ್ಟರು ಅಂತ ಹೇಳಿದರು. ನಾವು ಏನೂ 5 ಪೈಸಾ ಲಂಚ ಇಲ್ದಂಗೆ ಹೆಂಗಾಯಿತು? ಧ್ಯಾನದಿಂದ ಆಯಿತು. ಮತ್ತು ನಮ್ದು ಇನ್ನೂ ಒಂದು ಹೇಳ್ತೀನಿ, ನಾವು ಸುಮ್ಮನೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಇಟ್ಕೊಂಡಿದ್ದೀವಿ. ಅದು 2022ಕ್ಕೆ ಮುಗಿದೋಗಿತ್ತು. 2024ಕ್ಕೆ ರಿನ್ಯೂ ಆಗ್ಬೇಕು, ಆಮೇಲೆ ಮತ್ತೆ ರಿನ್ಯೂ ಆಗ್ಬೇಕು. ಇದು 2 ಹಂತ. ಇದಕ್ಕೂ ನಾನು 5 ಪೈಸಾ ಲಂಚ ಕೊಡಲಿಲ್ಲ. ಕೇವಲ 10 ದಿನದಲ್ಲಿ ನನ್ನ ಡ್ರೈವ್ ಲೈಸೆನ್ಸು ಬಂದ್ಬಿಡ್ತು. ಹೆಂಗಾಯ್ತು? ಹೇಗಾಯ್ತು ರೀ ಅಲ್ವಾ? ಧ್ಯಾನದಿಂದನೇ ಆಗಿರೋದು. ಕೇವಲ ಧ್ಯಾನ ಮಾಡ್ತಿದ್ವಿ ಅಷ್ಟೇ. ಧ್ಯಾನ ಮಾಡ್ತಿದ್ವು, ವಿಶ್ವಶಕ್ತಿಯನ್ನು ಕುರಿತು ಮಹಾಮಂತ್ರ ಜಪವನ್ನು ಮಾಡ್ತಾಯಿದ್ವು.
ಅವರು ಸುಗಮವಾಗಿ ನಮ್ಮ ಕೆಲಸವನ್ನು ಅವರೇ ಮಾಡಿಕೊಟ್ರು, ವಿಶ್ವಶಕ್ತಿಯೇ ಮಾಡಿಕೊಡ್ತು ಅಷ್ಟೇ. ನಾವು ನಿಮಿತ್ತ ಮಾತ್ರವಾಗಿ ಅಲ್ಲಿ ಹೋಗಿದ್ವು. ಅದರಿಂದ ಧ್ಯಾನ ಮಾಡಿ ನಮಗೇನು ಬೇಕು ಎಲ್ಲ ಕೆಲಸಗಳನ್ನು ವಿಶ್ವಶಕ್ತಿ ಮಾಡಿಕೊಡ್ತದೆ. ನಾನು ಡ್ರೈವಿಂಗ್ ಲೈಸೆನ್ಸನ್ನು ಲಂಚ ಕೊಡದೆ ಮಾಡಿಸ್ಕೊಂಡಿದ್ದೀನಿ ವಿಜಯಪುರದಲ್ಲಿ. ನನ್ನ ಕಾರನ್ನು ರಿನ್ಯೂ ಮತ್ತು HSRP ಪ್ಲೇಟ್ ಅಳವಡಿಕೆ ಎಷ್ಟು ಸರಳವಾಗಿದೆ ಅಂದರೆ, ನಾನು ಏನು ಮಾತಾಡ್ತಾ ಇದ್ದೀನಲ್ಲ ಅದೆಲ್ಲ ದೀರ್ಘ ಆಯಿತು. ಹೂಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡಷ್ಟು ಸುಲಭವಾಗಿ, ದೇವರಿಗೆ ಪತ್ರೆ ಪುಷ್ಪ ಪೂಜೆ ಆರತಿ ಮಾಡೋಷ್ಟು ಸರಳವಾಗಿ ನನಗೆ ವಿಜಯಪುರದ RTO ಆಫೀಸ್ ಕಚೇರಿಯಿಂದ ಎಲ್ಲವನ್ನು ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿರುವ ನೌಕರರು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ. ಮತ್ತು ಅಲ್ಲಿ ಕ್ಯೂ ನಿಲ್ತಿದ್ರು, ನಾನು ಅವರಂಗೆ ಕ್ಯೂ ನಿಲ್ತಿದ್ದೆ. ಆ ಕ್ಯೂ ನಿಂತವರಲ್ಲೇ ನಿಜ ಹೇಳ್ತಾ ಇದ್ದೀನಿ, ನನಗೆ ಆಶ್ಚರ್ಯ ಆಗ್ತದೆ. ನಾನು ಲಾಸ್ಟ್ ಕ್ಯೂ ನಿಂತಿದ್ದೆ. ಅವ್ರು ನನ್ನನ್ನು ನೋಡಿ, ನೀವು ಇಲ್ಲೇ ಕ್ಯೂ ನಿಲ್ತೀರಿ, ಬನ್ನಿ ನೀವು ಅಲ್ಲಿ ಕ್ಯೂ ನಿಲ್ಬೇಡ್ರಿ, ಇನ್ಸ್ಪೆಕ್ಟ್ರ್ ಹತ್ರ ಕರ್ಕೊಂಡೋಗಿ ಅವ್ರು ಮೊದಲು ರಿನ್ಯೂ ಮಾಡಿ ಅಂತೇಳಿ ಫಸ್ಟ್ ನಾನು ಪೇಪರ್ ಕೊಟ್ಟು ರಿನ್ಯೂ ಮಾಡಿಸಿದ್ರು. ಇಲ್ಲರಿ ನಾನು ಕ್ಯೂನಲ್ಲೇ ಬರ್ತೀನಿ, ನನಗೆ ಯಾಕೆ, ನಾನು ಎಲ್ಲರಂಗೆ ಫಾಲೋ ಮಾಡ್ತೀನಿ ಅಂತೇಳಿ ನಾ ಹೇಳಿದ್ರು ಬಿಡಲಿಲ್ಲ. ಕ್ಯೂ ನಿಂತ ಜನರು ಇಷ್ಟೆಲ್ಲ ಹೇಳಿದ್ರು, ಕ್ಯೂ ನಿಂತ ಜನರು ನನ್ನನ್ನೇ ಕರ್ಕೊಂಡೋಗಿ ಮುಂದೆ ನಿಂತು ಇನ್ಸ್ಪೆಕ್ಟ್ರಿಗೆ ಹೇಳಿ, ಸರ್ ಸೈನ್ ಹಾಕಿ ಸರ್ ಅಂತೇಳಿ ಸೈನ್ ಹಾಕಿಸಿ ನನ್ನನ್ನು 5 ನಿಮಿಷನೂ ಅಲ್ಲಿ ನಿಲ್ಲಕ್ಕೆ ಬಿಡಲಿಲ್ಲ. ನಾನೇ ಕಾಯಿ ಬಟ್ಟೆ ಹಾಕೊಂಡು ಹೋಗಿರಲ್ಲ, ಬಿಳಿ ಬಟ್ಟೆಲ್ಲಿ ಹೋಗಿದ್ದೆ. ಹೆಂಗಾಯಿತು? ನನಗೆ ಆಶ್ಚರ್ಯ ರೀ. ಅಲ್ಲೇನು RTO ಕಚೇರಿಯಲ್ಲಿ ವಿಜಯಪುರದಲ್ಲಿ ನಮ್ಮ ಕಾರ್ ರಿನ್ಯೂ ಆಗಿದ್ದು, ನಮ್ಮ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂ ಆಗಿದ್ದು ನಮಗೆ ಆಶ್ಚರ್ಯ. ಅಷ್ಟು ಸುಂದರವಾಗಿ ಕಾರ್ಯನಿರ್ವಹಣೆ ಆಯಿತು. ನಮ್ಮ ಮನಸ್ಸು ರಾಜ್ಯದ ಮುಖ್ಯಮಂತ್ರಿ ಇದ್ದ ಹಾಗೆ, ನಮ್ಮ ಮನಸ್ಸು ದೇಶದ ಪ್ರಧಾನಮಂತ್ರಿ ಇದ್ದಾಗೆ. ನಮ್ಮ ದೇಹ ಒಂದು ರಾಜ್ಯ ಆದರೆ, ನಮ್ಮ ದೇಹ ಒಂದು ದೇಶ ಆದರೆ, ನಮ್ಮ ಮನಸ್ಸು ಈ ರಾಜ್ಯದ ಮುಖ್ಯಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ. ಮತ್ತು ಈ ದೇಹದ ಆರೈಕೆ ಬೇಕು ಬೇಡಗಳೆಲ್ಲವನ್ನು ಈ ಮನಸ್ಸು ನೋಡ್ಕೋಬೇಕಲ್ವಾ. ಮತ್ತು ನೋಡ್ಕೋಬೇಕಾದ್ರೆ ಅದು ಎಲ್ಲ ದೇಹ, ಇಂದ್ರಿಯ, ಮನಸ್ಸು, ಅಂತರಿಂದ್ರಿಯ, ಬಹಿರಿಂದ್ರಿಯ, ಈ ದೇಹದ ರಕ್ಷಣೆ ಏನೇನು ಬೇಕು ಬೇಡಿಕೆಗಳಿದೆಯಲ್ಲ ಅವೆಲ್ಲವನ್ನು ಈ ಮನಸ್ಸು ನೆರವೇರಿಸ್ಬೇಕಲ್ವಾ. ಮನಸ್ಸು ದೇಹದ ಉಸ್ತುವಾರಿ ಮಾಡಿದರೆ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಉಸ್ತುವಾರಿ ಮಾಡಿದರೆ ಮಾತ್ರ ನಾವು ಶತಾಯುಷಿಗಳಾಗ್ತೇವೆ, ಶ್ರೀಮಂತರಾಗ್ತೇವೆ, ಸಕಲ ಭೋಗ ಭಾಗ್ಯಗಳನ್ನು ಕೊಡ್ತೇವೆ. ಆದ ಕಾರಣ ಈ ಮನಸ್ಸೇನು ಎಲ್ಲ ಉಸ್ತುವಾರಿ ಮಾಡ್ತದೆ, ಎಲ್ಲ ಸಂಚಾರ ಮಾಡ್ತದೆ, ಅದನ್ನು ಮಾಡಬೇಡ ನಿಂತ್ಕೊ ಅಂತ ಹೇಳಬಾರ್ದು. ಅದಕ್ಕೆ ನಾವು ಮಾಡಬೇಕೇನಪ್ಪ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಈ ಧ್ಯಾನಕ್ಕೆ ಬೇಕಾದ ಅರಿವನ್ನು ಪಡೆದುಕೊಳ್ಳಲು, ಈ ಧ್ಯಾನಕ್ಕೆ ಏನೇನು ಬೇಕು ಅದೆಲ್ಲವನ್ನು ನೀನು ಸಹಾಯ ಮಾಡಿ ಆ ಎಲ್ಲ ಶಕ್ತಿಯನ್ನು ಗಳಿಸ್ಕೋ ಅಂತ ನಾವು ಮನಸ್ಸಿಗೆ ಹೇಳ್ಕೋಬೇಕು. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು 20ರಿಂದ 40 ಜನರಿಗೆ ಕಡ್ಡಾಯವಾಗಿ ಕಳಿಸಿ. ಅದು ಪುಣ್ಯ, ಧ್ಯಾನ ಬರ್ತದೆ, ಕಳಿಸಿ. ಆದುದರಿಂದ ನಿಮಗೆಲ್ಲ ಹೇಳ್ತೇನೆ, ಮನುಷ್ಯನಿಗೆ ಜೀವನದಲ್ಲಿ ಬೇಕಾದಷ್ಟು ಕೆಲಸಗಳಾಗಬೇಕ್ರಿ. ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಂದು ವ್ಯಕ್ತಿಗೂ ಅನೇಕ ಆಗಬೇಕಾಗಿರುವ ಎಲ್ಲ ಕೆಲಸಗಳು ಇರ್ತದೆ. ಅದೆಲ್ಲವನ್ನು ವಿಶ್ವಶಕ್ತಿ ಮಾಡ್ತದೆ. ಪ್ರಾರ್ಥನೆ ಮಾಡಿ, ಧ್ಯಾನ ಮಾಡಿ. ಬೆಳಗಿನ 3:30 ಗಂಟೆ ಕಡ್ಡಾಯವಾಗಿದ್ದೇಳಿ. ನಾವು ನಮ್ಮ ಜೀವನದಲ್ಲಿ 45 ವರ್ಷದಿಂದ ಕಡ್ಡಾಯವಾಗಿ ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತೀವಿ. ಎದ್ದೇಳೋದೇನು ಅದೇ ಎಚ್ಚರ ಮಾಡ್ತದೆ, ಎದ್ದು ಕೂತ್ಕೋತೀವಿ. ನಮ್ಮದೇನಿದೆ ಧ್ಯಾನ, ಪೂಜೆ, ಯೋಗ ಇವೆಲ್ಲ ಮಾಡ್ತೀವಿ. ಕಡ್ಡಾಯವಾಗಿ ರಾತ್ರಿ 8-8:30 ಮಲ್ಕೊಂಡ್ಬಿಡ್ತೀವಿ. 8:30 ಮೇಲೆ ನಾವು ಎದ್ದಿರೋದಲ್ಲ, ರಾತ್ರಿ 8:30 ಮಲ್ಕೊಂಡ್ಬಿಡ್ತೀವಿ. ದೇಹಕ್ಕೆ 8 ಗಂಟೆ ನಿದ್ದೆ ಬೇಕು. ಆದ್ದರಿಂದ ನೀವು ಏನು ವಿಡಿಯೋಗಳನ್ನು ನೋಡ್ತಕ್ಕಂಥವ್ರು, ಕೇಳ್ತಕ್ಕಂಥವ್ರು ಇದ್ದೀರಿ, ನೀವು ಧ್ಯಾನ ಮಾಡಿ. ನಮ್ಮ ಜೀವನದಲ್ಲಿ ನಮಗೇನು ಲೌಕಿಕವಾದ ಬೇಡಿಕೆಗಳಿದೆ, ಆಧ್ಯಾತ್ಮವಾದ ಬೇಡಿಕೆ, ಮುಕ್ತಿ, ಪರಮಾತ್ಮನ ಪಡ್ಕೊಳ್ಳೋದು. ಲೌಕಿಕವಾದ ನಮ್ಮ ಬೇಡಿಕೆಗಳೇನಿದೆಯಲ್ಲ, ಆ ವಿಶ್ವಶಕ್ತಿ ನಮ್ಮ ಎಲ್ಲ ಲೌಕಿಕ ಬೇಡಿಕೆಗಳನ್ನು ಅದು ಪೂರೈಕೆ ಮಾಡ್ತದೆ. ಯಾಕೆ? ನಾವೆಲ್ಲ ವಿಶ್ವಶಕ್ತಿಯ ಮಕ್ಕಳುಗಳು. ನಾವು ಮನೆಯಲ್ಲಿ ಅಪ್ಪ ಅಮ್ಮನ ಮಕ್ಕಳು ಕೇಳಿದರೆ ತಂದೆ ತಾಯಿ ಹೇಗೆ ಕೊಡಿಸ್ತಾರೆಯೋ
ಹಾಗೆ ಆ ವಿಶ್ವಶಕ್ತಿ ನಮಗೆಲ್ಲವನ್ನು ಕೊಡುತ್ತದೆ. ಆದ ಕಾರಣ ಧ್ಯಾನ ಮಾಡಿ. ಮನಸ್ಸು ಹರಿದಾಡ್ತದೆ, ಮನಸ್ಸಿನ ಮೇಲೆ ಕಂಪ್ಲೇಂಟ್ ಹೇಳಬೇಡ್ರಿ. ನೀವು ಧ್ಯಾನ ಮಾಡಿ, ಮನಸ್ಸು ಏನಾರ ಮಾಡ್ಕೊಳ್ಳಿ. ಏನು ಗುರಿ ಏನದ? ವಿಶ್ವಶಕ್ತಿಗೆ ನಮಸ್ಕಾರಗಳು, ಕೋಟಿ ಕೋಟಿ ನಮಸ್ಕಾರಗಳು, ವಂದನೆಗಳು, ಕೃತಜ್ಞತೆಗಳು ಹೇಳ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಂಡು ಮಂತ್ರಸ್ಮರಣೆ, ಧ್ಯಾನ, ಮಹಾಮಂತ್ರ ಸ್ಮರಣೆ, ಧ್ಯಾನ ಮಾಡಿ. ಧ್ಯಾನ ಮಾಡಿದರೆ ತಂತಾನೆ ಎಲ್ಲವೂ ನಮ್ಮ ಜೀವನದಲ್ಲಿ ನೆರವೇರ್ತದೆ. ನಿತ್ಯ ನಿಮ್ಗೆ ಏನು ಕೆಲಸ ಆಗಬೇಕಾಗಿರ್ತದಪ್ಪ, ಉದಾಹರಣೆಗೆ ನೀವು ಒಂದು ಬಿಲ್ಡಿಂಗ್ ಕಟ್ಸ್ಬೇಕಾಗಿರ್ತದೆ, ನಗರಸಭೆಯಲ್ಲಿ ಪರ್ಮಿಷನ್ ತೊಗೋಬೇಕಾಗಿರ್ತದೆ. ಅದಕ್ಕೂ ಧ್ಯಾನ ಮಾಡಿ. ಮೊದಲು ನಾನೀಗ ನಗರಸಭೆಗೆ ಹೋಗ್ತಾ ಇದ್ದೀನಿ, ಬಿಲ್ಡಿಂಗ್ ಪರ್ಮಿಷನ್ಗೆ ಯಾವುದೇ ಲಂಚ ಕೊಡದ ಹಾಗೆ ಕಾನೂನು ಪ್ರಕಾರವಾಗಿ ಏನು ಫೀಸು ಶುಲ್ಕ ಕೊಡಬೇಕು ಅದನ್ನು ಕಟ್ತೀನಿ, ನನಗೆ ಲೈಸೆನ್ಸನ್ನು ಸುಲಭವಾಗಿ ಕೊಡಿಸಿ ಅಂತ ಧ್ಯಾನ ಮಾಡಿಬಿಟ್ಟು ಹೋಗಿ. ಮತ್ತು ಅಲ್ಲಿ ಹೋಗಬೇಕಾದ್ರೂ ಕೂಡ, ನಗರಸಭೆ ಪ್ರವೇಶ ಮಾಡಬೇಕಾದ್ರೂ ಕೂಡ ವಿಶ್ವಶಕ್ತಿಯೇ ನಿಮಗೆ ವಂದನೆಗಳು, ನನಗೆ ನಗರಸಭೆ ಕಟ್ಟಡದ ಲೈಸೆನ್ಸ್ ಸುಲಭವಾಗಿ ಸರಳವಾಗಿ ಕೊಡಿಸು, ನನಗೆ ಲಂಚ ಕೊಡೋಕ್ಕೆ ದುಡ್ಡಿಲ್ಲ, ಮತ್ತು ದುಡ್ಡಿದ್ರೂ ಲಂಚ ಕೊಡೋಕ್ಕೆ ಮನಸ್ಸಿಲ್ಲ, ಒಂದು ಕರಪ್ಟ್ ಸರ್ಕಾರವನ್ನು ನಿರ್ಮಾಣ ಮಾಡಲಿಕ್ಕೆ ನನಗಿಷ್ಟ ಇಲ್ಲ, ನಾನು ಸತ್ಯಶುದ್ಧ ಆಡಳಿತ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವನು. ಆದ್ದರಿಂದ ವಿಶ್ವಶಕ್ತಿಯೇ ನನಗೆ ನೀನು ಆಶೀರ್ವಾದ ಮಾಡು, ನನಗೆ ಕಟ್ಟಡಕ್ಕೆ ಲೈಸೆನ್ಸ್ ಕೊಡಿಸು, ಕಟ್ಟಡ ಕಟ್ಟುವುದಕ್ಕೆ ಹಿಂಗೆ ಪ್ರಾರ್ಥನೆ ಮಾಡಿರಿ. ಖಂಡಿತ ವಿಶ್ವಶಕ್ತಿ ಅನುಗ್ರಹ ಮಾಡ್ತದೆ. ಹೀಗೆ ಏನೇ ನಿಮ್ಮ ಕೆಲಸಗಳಿರ್ತಾವಲ್ಲ, ಆ ಕೆಲಸಕ್ಕೆ ಹೋದಾಗ, ಹೋದಂಥ ಸಂದರ್ಭದಲ್ಲಿ, ಓದೋಕ್ಕೆ ಮುಂಚೆ ಮನೆಯಲ್ಲಿರುವಾಗ ಅದನ್ನು ಕುರಿತು ಬೇಕಾದಷ್ಟು ಸಲ ಮತ್ತೆ ಮತ್ತೆ ಧ್ಯಾನ ಮಾಡಿ. ಧ್ಯಾನ ಮಾಡ್ಕೊಂಡು ಯಾವ ಕೆಲಸ ಸಿಗಬೇಕು ಬೇಕಾದಿಲ್ಲರಿ. ನಿಮ್ಮ ಏನೇನು ಕೆಲಸಗಳಾಗಬೇಕು A to Z ಎಲ್ಲ ಕೆಲಸವನ್ನು ವಿಶ್ವಶಕ್ತಿ ಮಾಡಿಕೊಡ್ತದೆ. ಈಗ ಉದಾಹರಣೆಗೆ ರೈತರ ಮಕ್ಕಳು, ನಮಗೆ ಲಗ್ನ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ, ಯಾರು ಮಂತಂದರು ಒಳ್ಳೆ ಹೆಣ್ಮಕ್ಳನ್ನು ಕೊಡಲ್ಲ ಅಂತ ಅನೇಕರು ಹೇಳ್ತಾ ಇರ್ತಾರೆ. ಈಗ ನಿಮ್ಗೆ ಒಳ್ಳೆ ಮಂತ್ರದ ಹೆಣ್ಮಕ್ಳು ಬೇಕಲ್ವಾ? ಸದ್ಗುಣಿ ಮತ್ತು ರೂಪವಂತೆ, ಒಳ್ಳೆಯ ಚಾರಿತ್ರ, ವಿದ್ಯಾವಂತೆ ಇರ್ತಕ್ಕಂಥ ಹೆಣ್ಣು ಹುಡುಗಿ ನಿಮಗೆ ಲಗ್ನ ಮಾಡ್ಕೊಳ್ಳೋಕೆ ಕನ್ಯೆ ಬೇಕಾಗಿದೆ. ನೀವು ಹುಡುಗರೇನಿದ್ರೆ ನೀವು ಪ್ರಾರ್ಥನೆ ಮಾಡಿ, ಧ್ಯಾನ ಮಾಡಿ. ಮತ್ತು ನೀವು ಒಳ್ಳೆಯವ್ರು ಸದ್ಗುಣ ಇರಬೇಕು, ನೀವು ಅಷ್ಟೋ ಇಷ್ಟೋ ವಿದ್ಯಾಭ್ಯಾಸ ಮಾಡಿರ್ಬೇಕು, ಯೋಗ್ಯರಿರ್ಬೇಕು, ಸದಾಚಾರವಂತರಿರ್ಬೇಕು. ಹಂಗೆ ನೀವು ಧ್ಯಾನ ಮಾಡಿದರೆ ನೀವೇನು ಬಯಸ್ತೀರಿ ಅಂಥ ರೂಪವಂತಿಯಾಗಿರುವ, ಗುಣವತಿಯಾಗಿರುವ, ಒಳ್ಳೆಯ ಮನತನದ, ವಿದ್ಯಾವಂತ, ಸುಲಕ್ಷಣವಂತ, ನಿಮ್ಮ ಜೊತೆ ಹೊಂದ್ಕೊಂಡು ಹೋಗ್ತಕ್ಕಂಥ ಕನ್ಯಾ ನಿಮಗೆ ಖಂಡಿತ ವಧು ಸಿಗುತ್ತೆ. ಹೀಗೆ ವಿಶ್ವಶಕ್ತಿ ನಮಗೇನು ಬೇಕು ಎಲ್ಲವನ್ನು ಕೊಡ್ತದೆ ರೀ. ಡ್ರೈವಿಂಗ್ ಲೈಸೆನ್ಸ್ ಬೇಕಾ ಕೊಡಿಸ್ತದೆ, ಕಾರ್ ರಿನ್ಯೂ ಮಾಡಿಸ್ತದೆ, ಹುಡುಗನಿಗೆ ಕೆಲಸ ಬೇಕಾ ಕೊಡ್ತದೆ, ನಿಮ್ಮ ಹುಡುಗನಿಗೆ ಹುಡುಗಿ ಕನ್ಯಾ ಬೇಕಾ ಸಿಗ್ತದೆ, ನಿಮ್ಮ ಕನ್ಯಾಗ ಒಳ್ಳೆಯ ವರ ಬೇಕಾ ಸಿಗ್ತದೆ. ಆದ್ದರಿಂದ ಧ್ಯಾನ ಮಾಡಿ ಬೇಕಾದ್ದೆಲ್ಲವನ್ನು ಪಡ್ಕೊಳ್ಳಿ. ಉದಾಸೀನ ಮಾಡಬೇಡಿ, ಅಲಕ್ಷ್ಯ ಮಾಡಬೇಡಿ, ವಿನಯ ಇರಬೇಕು. ನೀವು ಉದ್ದಕ್ಕೆ ಅಡ್ಬಿಡ್ಬೇಕು. ನೀವು ಒಬ್ಬರೇ ಮನೆಯಲ್ಲಿ ರೂಮಲ್ಲಿ ಧ್ಯಾನ ಮಾಡ್ತಿರಲ್ಲ, ಉದ್ದಕ್ಕೆ ಅಡ್ಬಿಡಿ. ಎಲ್ಲಿ ಒಂದು ಫೋಟೋ ಇಟ್ಕೊಳ್ಳಿ, ಗುರುಗಳದು, ಮಹಾತ್ಮರದು, ನಿಮ್ಗೆ ಯಾವುದ್ರ ಬಗ್ಗೆ ಭಕ್ತಿ ಇರ್ತದೆ, ಅಥವಾ ವಿಶ್ವಶಕ್ತಿದು, ಈಗ ಭೂಮಂಡಲದ್ದು, ಪೃಥ್ವಿದು ಇದೇ, ಅಥವಾ ಸಮುದ್ರದ್ದು, ಆಕಾಶದ್ದು, ಹಿಂಗೆ ಏನು ಬೇಕು ಅವನ್ನೇ ಇಟ್ಕೊಳ್ಳಿ. ಪಂಚಮಹಾಭೂತಗಳಿಗೆ, ವಿಶ್ವಶಕ್ತಿಗೆ ನಮಸ್ಕಾರ ಅಂತ ಅಡ್ಬೇಡ್ರಿ. ಅಡ್ಬಿದ್ದು ಪ್ರಾರ್ಥನೆ ಮಾಡಿರಿ, ದೀರ್ಘದಂಡ ನಮಸ್ಕಾರ ಮಾಡಿ. ನಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡಿ ಅಂತ ಒಂದೊಂದೇ ಕೆಲಸ ಹೇಳ್ಬೇಕು. ಒಂದ್ಸಲಿ ಒಂದೇ ಕೆಲಸ ಆಗ್ಬೇಕು. ಆ ಕೆಲಸ ಮುಗಿಯೋತಕ್ಕ ಅದೊಂದನ್ನೇ ಪ್ರಾರ್ಥನೆ ಮಾಡ್ಬೇಕು. ನಿಮಗೆ ಪಟ್ಟಿ ಒಂದು 100 ಕೆಲಸ ಇದೆ ಅಂತೇಳಿ 100 ಕೆಲಸನೂ ಒಮ್ಮೆಲೆ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ಒಂದು ಕೆಲಸ ಮುಗಿದ್ಮೇಲೆ ಇನ್ನೊಂದು ಕೆಲಸ. ಹೀಗೆ ಧ್ಯಾನ ಮಾಡಿ. ಜೀವನದಲ್ಲಿ ಏನು ಬೇಕು ಧ್ಯಾನ ನಮ್ಮ ಎಲ್ಲವನ್ನು ಅನುಗ್ರಹಿಸ್ತದೆ, ಕರುಣಿಸ್ತದೆ. ಧ್ಯಾನ ಮಾಡಿ ಆರೋಗ್ಯ, ಶತಾಯುಷ್ಯ, ಐಶ್ವರ್ಯ ಎಲ್ಲವನ್ನು ಪಡೆಯಿರಿ.